ಪರ್ಯಾಯ ಮಹೋತ್ಸವಕ್ಕೆ ಇಡೀ ಉಡುಪಿ ನಗರವೇ ಸಿಂಗಾರಗೊಂಡಿದೆ. 2 ವರ್ಷದ ಕೃಷ್ಣನ ಪೂಜಾ ಕೈಕರ್ಯ ನಡೆಸುವುದಕ್ಕೆ ಪುತ್ತಿಗೆ ಮಠಾಧೀಶರಿಗೆ ಸಿಕ್ಕಿದ್ದು ವಿಶ್ವ ಗೀತ ಪರ್ಯಾಯಕ್ಕೆ ಭರದ ಸಿದ್ಧತೆ ನಡೀತಾ ಇದೆ. ಆದರೆ ಸರ್ಕಾರ ಈ ಮಹಾ ಕಾರ್ಯಕ್ಕೆ ಯಾವುದೇ ಅನುದಾನ ನೀಡಿಲ್ಲ ಅಂತ ಹೇಳಿ ಬಿಜೆಪಿ ಆಕ್ರೋಶವನ್ನ ಹೊರಹಾಕಿದೆ. ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಉಡುಪಿಯಲ್ಲಿ ಪರ್ಯಾಯ 2 ವರ್ಷಕ್ಕೊಮ್ಮೆ ಶ್ರೀಕೃಷ್ಣನ ಪೂಜಾ ಕೈಂಕರ್ಯದ ಅಧಿಕಾರ ಬದಲಾಗುತ್ತೆ. ಈ ಬಾರಿ ಅಷ್ಟಮಠಗಳಲ್ಲಿ ಒಂದಾದ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರಿಗೆ ಈ ಭಾಗ್ಯ ಲಭಿಸಲಿದೆ. ಜನವರಿ 17ರಂದು ಕೃಷ್ಣಪುರ ಮಠದ ವಿದ್ಯಾಸಾಗರ ಸ್ವಾಮೀಜಿಯವರಿಂದ ಪುತ್ತಿಗೆ ಶ್ರೀ ಅಧಿಕಾರ ಹಸ್ತಾಂತರವಾಗಲಿದೆ. ಪುತ್ತಿಗೆ ಪರ್ಯಾಯಕ್ಕೆ ಈಗಾಗಲೇ ಬರದ ಸಿದ್ಧತೆ ನಡೆಯುತ್ತಿದೆ. ರಥಬೀದಿ, ಪುತ್ತಿಗೆ ಮಠ ಸೇರಿದಂತೆ ಉಡುಪಿಗೆ ಅಲಂಕಾರಕ್ಕೆ ಅಣಿಯಾಗುತ್ತಿದೆ. ಒಂದು ಕಡೆ ಪರ್ಯಾಯದ ಕೈಂಕರ್ಯದ ಭಕ್ತಿಭಾವ ಹೆಚ್ಚಾಗ್ತಾ ಇದ್ರೆ, ಇನ್ನೊಂದು ಕಡೆ ರಾಜಕೀಯ ವಾಕ್ಸಮರ ಶುರುವಾಗಿದೆ. ಪರ್ಯಾಯದ ಹಿನ್ನೆಲೆ ನಡೆಯಬೇಕಾದ ಅಭಿವೃದ್ಧಿ ಕಾರ್ಯಗಳಿಗೆ 25 ಕೋಟಿ ಅನುದಾನದ ಬೇಡಿಕೆ ಇಡಲಾಗಿದೆ. ಆದರೆ ಸರ್ಕಾರದಿಂದ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರಿಗೆ ನೀಡಿರೋ ಆಹ್ವಾನಕ್ಕೂ ಸರಿಯಾದ ಮನ್ನಣೆ ಸಿಕ್ಕಿಲ್ಲ. ನಗರಸಭೆಯ ಹಣದಲ್ಲೇ ಅಭಿವೃದ್ಧಿ ಕಾರ್ಯ ಮಾಡಲಾಗ್ತಿದೆ ಎಂದು ಉಡುಪಿ ಬಿಜೆಪಿ ಶಾಸಕ ಯಶ್ಪಾಲ್ ಸುವರ್ಣ ಅಸಮಾಧಾನ ಹೊರಹಾಕಿದ್ರು. ಒಬ್ಬ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಇಡೀ ಸಮಸ್ತ 6 ಕೋಟಿ ಜನರಿಗೆ ಅವರು ಮುಖ್ಯಮಂತ್ರಿಗೆ 6 ಕೋಟಿ ಜನರಿಗೆ ನ್ಯಾಯ ಕೊಡುವಂಥ ಕೆಲಸ, ಅಭಿವೃದ್ಧಿ ಪರವಾಗಿ ಕೆಲಸ ಮಾಡುವಂಥ ಜವಾಬ್ದಾರಿ ಅವರು. ಆ ಸಂದರ್ಭದಲ್ಲಿ ಪರ್ಯಾಯಕ್ಕೆ ಈಗಾಗಲೇ ನಾನು ಹೋಗಿದ್ದೇನೆ. ಇಡೀ ಪರ್ಯಾಯದ ಸಮಿತಿಯವರು, ಸ್ವಾಗತ ಸಮಿತಿಯವರು ಹೋಗಿ ಅವರಿಗೆ ಮನವಿಯನ್ನು ಮಾಡಿದ್ದಾರೆ. ಇನ್ನೇ ತನಕ ಇವತ್ತು 10 ಗಂಟೆ ತನಕ ಯಾವುದೇ ಅನುದಾನಗಳನ್ನು ಕೊಡಲಿಲ್ಲ. ಇನ್ನು ಇಷ್ಟು ಮುಖ್ಯ ಪ್ರಾಣ ಯಾವ ರೀತಿ ಅವರಿಗೆ ಬುದ್ಧಿ ಕೊಡ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ. ಏಕೆಂದರೆ ನಾವು ಈಗಾಗಲೇ 10 ಕೋಟಿ 25 ಕೋಟಿ ಕೇಳಿದ್ದೇವೆ. ಲಾಸ್ಟಿಗೆ ಹೇಳಿದೆ ಸರ್ಕಾರದಲ್ಲಿ ದುಡ್ಡಿಲ್ಲಲ್ಲ, ಒಂದು 10 ಕೋಟಿ ಆದರೆ ಕೊಡಿ ಅಂತ. ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಸಮಜಾಯಿಷಿ ಕೊಡ್ತಾ ಇದ್ದಾರೆ. ಈ ಹಿಂದೆ ಬೊಮ್ಮಾಯಿ ಎಷ್ಟು ಬಾರಿ ಬಂದಿದ್ರು, ಶೋಭಾ ಕರಂದ್ಲಾಜೆ ಹಾಗೆ ಬಂದು ಹೋಗಿದ್ರ, ಮುಂದೆ ಕಾಂಗ್ರೆಸ್ ನಾಯಕರು ಭಾಗಿಯಾಗುತ್ತಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ರು. ಹೀಗೆಲ್ಲ ಮಾತಾಡ್ಲಿಕ್ಕೆ ಹಿಂದೆ ಇದೇ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಈ ಭಾಗದ ಉಸ್ತುವಾರಿ ಸಚಿವರು, ಅವರು ಎಷ್ಟು ಬಾರಿ ಬಂದಿದ್ದಾರೆ. ಈಗ ಶೋಭಾ ಕರಂದ್ಲಾಜೆ ಅವರು ಮದುವೆ ಮನೆಗೆ ಬಂದಾಗ 6 ತಿಂಗಳಿಗೆ ಒಂದು ವರ್ಷಕ್ಕೊಮ್ಮೆ ಬರ್ತಿದ್ರು. ಈಗ ಚುನಾವಣೆ ಹತ್ತಿರ ಬರ್ತಾ ಇದೆ ಎಂಬ ನಿಟ್ಟಿನಲ್ಲಿ ತಿಂಗಳಿಗೆ ಒಮ್ಮೆ ಬರ್ತಾ ಇದ್ದಾರೆ. ಇದನ್ನು ಹೀಗೆ ತೋರಿಸಲಿದಾಗ 3 ಬೆರಳು ನಮ್ಮನ್ನು ತೋರಿಸಿದೆ. ಹಿಂದೆ ಇವರು ಏನು ಮಾಡಿದ್ದಾರೆ ಇಡೀ ಜನತೆಗೆ ಗೊತ್ತಿದೆ. ಈಗ ನಾವು ಏನು ಮಾಡ್ತಾ ಇದ್ದೇವೆ ಜನ ತಿಳ್ಕೊಳ್ತಾ ಇದ್ದಾರೆ. ಹಾಗೇನಿಲ್ಲ, ಖಂಡಿತ ನಾಡಿನ ಪರ್ಯಾಯಕ್ಕೆ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಸಹಕಾರ ಸಂಪೂರ್ಣ ಇದೆ. ಒಟ್ಟಾರೆ 2 ತಿಂಗಳ ಮುಂಚಿತವಾಗಿ ಸಿಎಂ ಪರ್ಯಾಯಕ್ಕೆ ಆಹ್ವಾನ ನೀಡಿದ್ದಾರೆ. ಪರ್ಯಾಯದ ಸೌಂದರ್ಯ ಕಣ್ತುಂಬಿಕೊಳ್ಳಲು ಸಿಎಂ ಸಿದ್ದರಾಮಯ್ಯ ಕೊನೆ ಕ್ಷಣದಲ್ಲಾದರೂ ಆಗಮಿಸುತ್ತಾರಾ, ಉಡುಪಿ ನಾಡ ಹಬ್ಬಕ್ಕೆ ಅನುದಾನ ಭಾಗ್ಯ ಕರುಣಿಸುತ್ತಾರಾ ಅನ್ನೋದು ಕಾದು ನೋಡಬೇಕಿದೆ. ಅಂಕಿತ್ ಜೊತೆಗೆ ಹರೀಶ್ ಪಾಲೆಚ್ಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ.